7,000 ಬಿಸ್ನೆಸ್ ಆಯಿತು. 100 ರೂಪಾಯಿ ನೋಟು. 7,000 ನೋಟನ್ನ 70 ಸರಿ ಹೇಳ್ಸೋದಕ್ಕಿಂತ 10 ನೋಟನ್ನು ಕೊಟ್ಟರೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಅಂತ 10 ನೋಟು ಅಂದರೆ 1,000 ಬಿಸ್ನೆಸ್ ಮಾಡ್ತಾರೆ. ಸ್ಟ್ರಾಟಜಿ. ಗೈಸ್ 7 ಗಂಟೆ ಟೈಮ್ ಆಗ್ತಾ ಬಂದರೂ ಇನ್ನೂ ಫುಲ್ ಚಳಿ ಆಗ್ತಿದೆ. ಆದರೂ ಈ ದಿನ ಯಾವಾಗ ಬರುತ್ತೆ ಅಂತ ತುಂಬ ದಿನದಿಂದ ಕಾಯ್ತಿದೆ. ಯಾಕಂತ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಗೈಸ್. ಕೇಳ ಅತ್ತ ನೋಡಿ ಫ್ರೆಂಡ್ಸ್. ಇವಾಗ ಗೈಸ್ ತೋರಣ ಕಟ್ಟಕ್ಕೆ ಮಾವಿನೆಲೆ ಬೇಕು. ಅದಕ್ಕೆ ಮಣಿಕಂಠನ ಮಾವಿನ ಮರ ಹತ್ತಿಸಿ ಮಾವಿನೆಲೆ ಕೀಳಿಸ್ತಾ ಇದ್ದೀನಿ. ಇವನು ಒಳ್ಳೆ ಕೆಂಜಿಗ ಅಂತ ಸಾಯ್ತಾನೆ ಗೈಸ್. ಇಲ್ಲಿ 6 ಪ್ಯಾಕ್ ತೋರ್ಸೋಣ. ನೀನು 6 ಪ್ಯಾಕ್ ಐತೆ ನೋಡ್ಲಿ ಇವ್ರಿಗೆ. ಅಣ್ಣ ನಿಂದು ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು. ಜಿಂಗಲ್ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಡ್ರೈವರ್ ಇನ್ ಅವರ್ ವಿಲೇಜ್ ಗೈಸ್. ರೋಡ್ ತುಂಬ ಬರೀ ರಂಗೋಲಿನೇ ಕಾಣಿಸ್ತಿದೆ ಗೈಸ್ ಇವತ್ತು. ಗೈಸ್ ನೈಟ್ಗೋಸ್ಕರ ಎಲ್ಲ ಇವಾಗಲೇ ರೆಡಿ ಮಾಡಿಸ್ಕೊಂತ ಇದ್ದೀವಿ ನೋಡ್ರಿ. ಇವಾಗ ಆಲೇ DJ ಇಕ್ತವ್ರೆ. ನಮ್ಮ ಸ್ಮೈಲಿ ಮುಗ್ದ ಸ್ಮೈಲ್ ನೋಡ್ರಿ ಗೈಸ್ ಹೆಂಗಿದೆ. ಗೈಸ್ ಮನೆ ಹತ್ರ ಹೋಗಿ ಟೀ ಕುಡ್ಕೊಂಡ್ಬಂದು ಇವಾಗ ದೇವಸ್ಥಾನ ಹತ್ರ ತೋರಣ ಕಟ್ತಾ ಇದ್ದೀವಿ ಗೈಸ್. ಇದನ್ನ ವಿಡಿಯೋ ಮಾಡ್ಕೊಂತ ಇರೋದು ನೋಡಿ ದರ್ಶನ ನಾಚ್ಕೊಂಡು ಓಡಾಕ್ತವನೆ. ಸೊ ಗೈಸ್ ಇನ್ನೇನು ಇವಾಗ ಮಾವಿನೆಲೆ ಬಾಳೆ ಕಂದು ಕಟ್ಟೋದು ಮುಗಿತಾ ಬಂತು ನೋಡ್ರಿ. ಆಲ್ರೆಡಿ ಇಷ್ಟೊಂದು ಕಟ್ಟಿದ್ದೀವಿ ಗೈಸ್. ನೋಡಿ ಇದು ನಮ್ಮ ಕ್ಯಾಸನದ್ದು ಕುರಿ ಮೇಕೆ ಸಂತೆ. ದೇವಸ್ಥಾನ ಹತ್ರ ಇದ್ದಿದ್ದ ಕೆಲಸ ಎಲ್ಲ ಮಾಡಿಬಿಟ್ಟು ಇವಾಗ ಕ್ಯಾಸನದ ಸಂತೆಗೆ ಬಂದಿದ್ದೀವಿ ಮೇಕೆಗಳ್ನ ತಗೊಳ್ಳೋಕ್ಕೆ. ಸೊ ಬನ್ನಿ ಗೈಸ್ ನಮ್ಮ ಕ್ಯಾಸನದ್ದು ಕುರಿ ಮೇಕೆ ಸಂತೆ ಬಿಸ್ನೆಸ್ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಇವಾಗ ನಾವು ಮೇಕೆಗಳ್ನ ತಗೊಳ್ಳೋಕ್ಕೆ ನಾನು ಮತ್ತು ನಮ್ಮ ಅಣ್ಣದಿರು ಮತ್ತು ನಮ್ಮ ತಾತದಿರೋರೆಲ್ಲ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಗೈಸ್. ಇವಾಗ ಇಲ್ಲಿ ಮೇಕೆಗಳ್ದೊಂದು ಗುಂಪಿದೆ, ಅಲ್ಲಿ ನೋಡ್ತವ್ರೆ ಹೆಂಗಿದೆ ಅಂತ ನೋಡೋಣ ಬನ್ನಿ ನಾವು. ನೋಡ್ರಿ ಇದನ್ನ ನೋಡ್ತವ್ರೆ ನಮ್ಮ ತಾತ. ಅದೇನು ನೋಡ್ತಾರೋ ನಮಗೆ ಗೊತ್ತಿಲ್ಲ. ಸುಮ್ಮನೆ ಅವ್ರ ಜೊತೆ ನಾನು ನಿಂತ್ಕೊಂಡು ನೋಡೋದಷ್ಟೇ ನನ್ನ ಕೆಲಸ. ನೋಡಿದ್ರೆ ಸಂತೆ ಎಷ್ಟೊಂದು ದೊಡ್ಡದಾಗಿ ತುಂಬ್ಕೊಂಡಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮೇಲೆ ಎತ್ತಿ ತೋರಿಸ್ತಾ ಇದ್ದೀನಿ. ಗೈಸ್ ಫೈನಲಿ ಇವಾಗ ಒಂದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ ಎಷ್ಟು ಡೀಲ್ ಆಗಿದೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ಅವ್ರು ಕೊಡೋರು ಇನ್ನೂ ಕನ್ಫ್ಯೂಷನಲ್ಲಿ ಅವರೇ. ಸೊ ಅದಕ್ಕೆ ನಾನು ನೋಡ್ತಾ ಇದ್ದೀನಿ. 7,300 ಪದೇ ಹೇಳ್ಬೇಡ ನಿಂಗೆ ಇಟ್ಟಿರೋ $7,000 ಬಿಸ್ನೆಸ್ ಆಯಿತು. 100 ರೂಪಾಯಿ ನೋಟು. 7,000 ನೋಟನ್ನ 70 ಸರಿ ಹೇಳ್ಸೋದಕ್ಕಿಂತ 10 ನೋಟನ್ನು ಕೊಟ್ಟರೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಅಂತ 10 ನೋಟು ಅಂದರೆ 1,000 ಬಿಸ್ನೆಸ್ ಮಾಡ್ತಾರೆ. ಸ್ಟ್ರಾಟಜಿ. ಗೈಸ್ ಇವಾಗ ನಾವು ಒಂದನ್ನ 7,000 ಕೊಟ್ಟು ತಗೊಂಡಿದ್ದೀವಿ. ಅದನ್ನು ನಮ್ಮ ಅಣ್ಣ ಕೈಯಾಗಿ ಇಟ್ಕೊಂಡವ್ರೆ. ಇವಾಗ ನಾವು ಇನ್ನೂ 1 ಅವರು ಇಲ್ಲೇ ಇರ್ತೀವಿ. ಯಾಕಂದರೆ ಇನ್ನೊಂದು ತಗೋಬೇಕು. ಅಷ್ಟೊತ್ತಿಗೆ ಯಾರು ಬಂದು ಕೇಳಿದ್ರೆ 9,000 ಹೇಳ್ತೀವಿ. ಸೊ ಅವರೇನಾದ್ರು 8, 7.5 ಅಷ್ಟು ಕೊಟ್ಟು ಹೋಗ್ತೀವಿ ಅಂತ ನಮ್ಮ ಅಣ್ಣ ಅಡ್ವಾನ್ಸ್ ಆಗಿ ಐಡಿಯಾ ಮಾಡ್ತವ್ರೆ. ವೈಟ್ ಕಲರ್ ವಾತ ನೋಡಿ ಗೈಸ್ ಹೆಂಗಿದೆ. ಕೊಂಬ್ ನೋಡ್ರಿ ಅದ್ರದ್ದು ಸಖತ್ ಇಷ್ಟ ಆಯ್ತದು. ನೋಡಿ ಗೈಸ್ ಇದು ಹೆಂಗಿದೆ ಅಂತ. ನೋಡೋಕೆ ಒಳ್ಳೆ ಮುದಳು ನಾಯಿ ಇದ್ದಂಗೆ ಐತೆ. ನೋಡೋಕೆ ಚೆನ್ನಾಗೈತೆ, ಸಖತ್ತಾಗಿದೆ ಇದು ಕೂಡ. ಗೈಸ್ ನಾನು ನೋಡಿದ್ದು ಈ ಸಂತೆಯಲ್ಲಿ ಕೊಡೋರು ಮತ್ತು ತಗೊಳೋರು ಇಬ್ಬರು ಅಷ್ಟೇ. ಮನ್ಸಿಗೆ ಹೆಂಗೆ ಬರುತ್ತೋ ಆ ಥರ ರೇಟ್ ಮಾತಾಡ್ತಾರೆ. ಒಂದೊಂದು ಸತಿ ರೆಸ್ಪೆಕ್ಟೇ ಇಲ್ಲ, ಆ ಥರ ಮಾತಾಡ್ತಾರೆ. ಸೊ ಇದನ್ನೇ ಎಲ್ಲರೂ ಬೇರೆ ಕಡೆ ಮಾತಾಡೋಕೋದ್ರೆ ಗ್ಯಾರಂಟಿ ಜಗಳಗಳು ಆಗೋಗ್ತವೆ. ಬಟ್ ಈ ಕುರಿ ಸಂತೆಗಳಲ್ಲಿ ಹಂಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ ಬೇರೆ ಕಡೆ. ಆದರೆ ಕ್ಯಾಸಂದ್ರ ಸಂತೆಯಲ್ಲಿ ಮಾತ್ರ ಇದನ್ನು ನಾನು ಬರುವಾಗೆಲ್ಲ ನೋಡ್ತಾನೆ ಇರ್ತೀನಿ. ಕಥೆಯಲ್ಲಿ ಮುಂದೆ ಬಂದಿದ್ದೀವಿ, ನಡೀರಿ ಹಿಂದಕ್ಕೆ. ನಮ್ಮ ಅಣ್ಣ ಫುಲ್ ಗಲೀಜು ಮಾಡಿ ಬಿಸಾಕುತ್ಕೊಳ್ಳೋ ಇದು ಅಂತ ಹೇಳ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ಫೀಲ್ಡಾಗಿ ಇಳಿದ ಮೇಲೆ ಎಲ್ಲ ಅನುಭವಿಸ್ಬಿಡ್ಬೇಕು. ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟವ್ರೆ ಗೈಸ್ ಇದಕ್ಕೆ. ನಾನಲ್ಲ ಅಣ್ಣ ಕ್ಯಾಶಿಯರು. ಏನು ಇಳ್ಕೋಬೇಕಾ? ಕ್ಯಾಶಿಯರ್ ನಾನಲ್ಲ ಅಣ್ಣ, ಅವರು. ಇದೇನಿದು ಮ್ಯಾಕೆನೋ ಓದ್ತಾನೆ. ಅವ್ನು ಯಾಕೆ ಒಂದು ತಾಂಡವ್ರೆ, ಇನ್ನೊಂದು ಓದಬೇಕು. ಇಲ್ಲಿ ಈ ಸಂತೆಯಲ್ಲಿ ಇವಾಗ ಎಷ್ಟು ಜಾಗ ಐತೆ, ಎಷ್ಟು ಬಿಸ್ನೆಸ್ ಆಗ್ಬೋದು ಟೋಟಲ್ ಎಲ್ಲರದ್ದು.
ಲಕ್ಷ ಬಿಸ್ನೆಸ್ ಆಗುತ್ತೆ ಒಬ್ಬರಿಂದ. ಸೊ ಈಗ ಲೆಕ್ಕ ತಗೊಂಡ್ರೆ ಕಮ್ಮಿ ಅಂತಂದ್ರೆ ಒಂದು 100-150 ಜನ ಇರ್ತಾರ. ಹಾಂ ಅದೇ ಒಂದು 50 ಲಕ್ಷದ ಹತ್ತಿರ ಆಗ್ಬೋದು ಅಂತ. ಇನ್ನೂ ರಿಟರ್ನ್ ಸುಮಾರು ಹೋಗ್ತವೆ. ಹಾಂ ಹೌದು. ಆ್ಯಂಡ್ ಮತ್ತು ಇನ್ನೊಂದೇನೆಂದರೆ ಸೀಸನ್ ಮೇಲೂ ಡಿಪೆಂಡ್. ಸೀಸನ್ ಇದ್ದಾಗ ಕೋಟಿಗಳು ರೀಚ್ ಆಗುತ್ತೆ, ಒಳ್ಳೆ ಬಿಸ್ನೆಸ್. ನೋಡಿ ಗೈಸ್, ಅಲ್ಲಿ ನಮ್ಮ ತುಮಕೂರಿನ ಲಕ್ಷ್ಮಿ ಬರ್ತಿದ್ದಾಳೆ. ಐ ಮೀನ್ ಆನೆ, ಅದ್ರ ಹೆಸರು ಲಕ್ಷ್ಮಿ ಅಂತ ಇಕ್ಕಿದ್ದಾರೆ. ನೋಡಿ ಅಲ್ಲಿ ಬರ್ತಿದೆ ಗೈಸ್. ಆನೆ ಎಲ್ಲರ ಹತ್ರ ದುಡ್ಡು ಕೇಳ್ತಿದೆ. ನೋಡಿ ಅಣ್ಣನ ಹತ್ರ ಕೇಳ್ತಿದೆ ಅದು. ದಳ್ಳಾಳಿ ಅಂದರೆ ಹಿಂಗಿರಬೇಕು. ಡೀಲ್ ಅಂದರೆ ಡೀಲ್ ಅಷ್ಟೇ. ಎಣಸ್ಕ ಇನ್ನೊಂದ್ಸತಿ ಒಟ್ಟಿಗೆ ಎಣಸ್ಕ ತಾತ ಒಟ್ಟಿಗೆ ಎಣಸ್ಕ ನೀನೆ. ಆಟೋ ಐತೆ. ಸೊ ಗೈಸ್, ಫೈನಲಿ ಸಂತೆ ಎಲ್ಲ ತಿರುಗಾಡಿ ನಮಗೆ ಬೇಕಾಗಿರೋ ರೇಟಲ್ಲಿ ಡೀಲ್ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್.